ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ನಿಮಗೋಸ್ಕರ ನಾನು ಟಾಪ್ 20 ಕ್ವೆಶನ್ಸ್ ನ ತಗೊಂಡ್ಬಂದಿದ್ದೀನಿ. ಸೊ ಅಫ್ಕೋರ್ಸ್ ಮ್ಯಾಥ್ಸ್ ಅಲ್ಲಿ ಇರ್ಬೇಕಾದ್ರೆ ನಂಬರ್ ಚೇಂಜ್ ಆಗುತ್ತೆ, ಆದ್ರೆ ಕ್ವೆಶನ್ಸ್ ಚೇಂಜ್ ಆಗಲ್ಲ. ಕ್ವೆಶನ್ಸ್ ಇದೇ ತರ ಬರುತ್ತೆ ಕ್ವೆಶನ್ ಪೇಪರ್ ಅಲ್ಲಿ. ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಲೆಟ್ ಅಸ್ ಸಿ ದ ಟಾಪ್ 20 ಕ್ವೆಶನ್ಸ್. ಏನು ಭಯ ಇಲ್ಲದೆ ಸಾಲ್ವ್ ಮಾಡಿ. ಇರ್ರಾಷನಾಲಿಟಿದು ಒಂದು ಪ್ರೂಫ್, ನಂಬರ್ ಚೇಂಜ್ ಆಗ್ಬೋದು ಅಂತ ಹೇಳಿದೀನಿ, ಬಟ್ ಇರ್ರಾಷನಾಲಿಟಿ ಕ್ವೆಶನ್ ಫಿಕ್ಸ್ ಕ್ವೆಶನ್ ಆಗಿದೆ. ಸೊ ಹಾಗಾಗಿ ಐ ವಿಲ್ ಮಾರ್ಕ್ ಇಟ್ ಅಮಾಂಗ್ ಟಾಪ್ 20. ದೆನ್ ನಿಮಗೆ ಗ್ರಾಫ್ ಕೊಟ್ಬಿಟ್ಟು ಝೀರೋಸ್ ಐಡೆಂಟಿಫೈ ಮಾಡಿ ಡಿಗ್ರಿ ಬರೀರಿ, ಪಾಲಿನಾಮಿಯಲ್ ಬರೀರಿ ಅಂತ ಕೇಳ್ತಾರೆ. ಗ್ರಾಫ್ ಕೊಡದೇನು ನಿಮಗೆ ಝೀರೋಸ್ ಕೊಟ್ಟು ಸಾಲ್ವ್ ಮಾಡು ಅಂತ ಹೇಳ್ಬಹುದು, ಅಥವಾ ಸಮ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಬಿಟ್ಟು ಸಾಲ್ವ್ ಮಾಡಬಹುದು. ಸೊ ಅಗೇನ್ ಇದೇ ಮಾದರಿಯ ಪ್ರಶ್ನೆ ಬೇರೆ ಬೇರೆ ತರದಲ್ಲಿ ಕೇಳಿದಕ್ಕೆ ಅಗೇನ್ ಒನ್ ಆಫ್ ದ ಟಾಪ್ 20 ಕ್ವೆಶನ್ಸ್ ಫ್ರಮ್ ದ ಸೆಕೆಂಡ್ ಚಾಪ್ಟರ್. ನೆಕ್ಸ್ಟ್ ನೋಡಿ, ಥರ್ಡ್ ಚಾಪ್ಟರ್ ಅಲ್ಲಿ ನಿಮಗೆ ಲೈನ್ಸ್ ರೆಪ್ರೆಸೆಂಟೇಷನ್ ಹೆಂಗಿದೆ, ಪ್ಯಾರಲಲ್ ಲೈನ್, ಕೋಇನ್ಸಿಡೆಂಟ್ ಲೈನ್ಸ್, ಅದ್ರ ಮೇಲೆ ಪ್ರಶ್ನೆ ಬರುತ್ತೆ. ಸೊ ಸೊಲ್ಯೂಷನ್ ಎಷ್ಟಿದೆ ಅದ್ರ ಮೇಲೆ ಪ್ರಶ್ನೆ ಬರುತ್ತೆ. ಅನ್ನೋನ್ ಕ್ವಾಂಟಿಟಿ ಕಂಡುಹಿಡಿಯೋಕ್ ಪ್ರಶ್ನೆ ಬರುತ್ತೆ. ಸೊ ಈ ಟಾಪಿಕ್ ತುಂಬಾ ರಿಪೀಟ್ ಆಗಿರೋದ್ರಿಂದ ಸೊ ನಿಮಗೆ ಇದು ಅಗೇನ್ ಟಾಪ್ 20 ಕ್ವೆಶನ್ಸ್ ಅಲ್ಲಿ ಬರೋದು. ಒಂದು ಶೋರ್ ಆಗಿ ನಿಮಗೆ ಬರೋದಂದ್ರೆ ಒಂದು ಗ್ರಾಫ್ ಮತ್ತೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ನ ಸಾಲ್ವ್ ಮಾಡೋದು. ನಂಬರ್ ಚೇಂಜ್ ಆದ್ರೂ ಕ್ವೆಶನ್ ಚೇಂಜ್ ಆಗಲ್ಲ. ಅಗೇನ್ ಇವೆರಡೂ ಟಾಪ್ 20 ಕ್ವೆಶನ್ಸ್ ಅಲ್ಲಿ ಬರ್ತವೆ. ನೆಕ್ಸ್ಟ್ ನಿಮಗೆ ಫೋರ್ತ್ ಚಾಪ್ಟರ್ ಅಲ್ಲಿ ಮಕ್ಕಳೇ ಡಿಸ್ಕ್ರಿಮಿನೆಂಟ್ ಮತ್ತೆ ನೇಚರ್ ಆಫ್ ರೂಟ್ಸ್ ಮೇಲೆ ಫಿಕ್ಸ್ ಕ್ವೆಶನ್ ಇರುತ್ತೆ. ಅಗೇನ್ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸಾಲ್ವ್ ಮಾಡೋದ್ರಲ್ಲಿ ಒಂದು ಸ್ಮಾಲ್ ಕ್ವೆಶನ್ ಇರುತ್ತೆ, ನಿಮಗೆ ಅದು ಸಾಲ್ವ್ ಮಾಡ್ಲಿಕ್ಕೆ ಬರಬೇಕು. ಡಿಸ್ಕ್ರಿಮಿನೆಂಟ್ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನೇಚರ್ ಆಫ್ ರೂಟ್ಸ್ ನಿಮಗೆ ಕರೆಕ್ಟ್ ಆಗಿ ಬರಬೇಕು, ಯಾಕಂದ್ರೆ ಇದೇ ಕ್ವೆಶನ್ ನ ಇನ್ನೊಂದ್ ತರಾನು ಟ್ವಿಸ್ಟ್ ಮಾಡಿ ಕೇಳಬಹುದು. ಅಗೇನ್ ಟಾಪ್ ಚಾಪ್ಟರ್, ಟಾಪ್ ಕಾನ್ಸೆಪ್ಟ್. ನೆಕ್ಸ್ಟ್ ನಿಮಗೆ ಟ್ರಯಾಂಗಲ್ ಚಾಪ್ಟರ್ ಇಂದ BPT ಮತ್ತೆ SSS ಸಿಮಿಲಾರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಎರಡನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ಈ ಚಾಪ್ಟರ್ ಇಂದ. ಏನ್ ಬಂದಿಲ್ಲ ಅಂದ್ರೂ ಇದು ನಿಮಗೆ ಬರಬೇಕು. ಸರ್ಕಲ್ಸ್ ಚಾಪ್ಟರ್ ಇಂದ ಅಗೇನ್ ಒಂದು ಪ್ರೂಫ್ ನಿಮಗೆ ಬರಬೇಕು. ಅದಕ್ಕಿಂತ ಮುಂಚೆ ಸೆಕ್ಷನ್ ಫಾರ್ಮುಲಾ ನಿಮಗೆ ಬರ್ಬೇಕು, ಯಾಕಂದ್ರೆ ಡೈರೆಕ್ಟ್ ಕ್ವೆಶನ್ ಕೇಳ್ತಾರೆ. ಡಿಸ್ಟೆನ್ಸ್ ಫಾರ್ಮುಲಾ ಡೈರೆಕ್ಟ್ ಕ್ವೆಶನ್, ಮಿಡ್ ಪಾಯಿಂಟ್ ಫಾರ್ಮುಲಾ ಡೈರೆಕ್ಟ್ ಕ್ವೆಶನ್ ಕೇಳ್ತಾರೆ. ಏನು ಬರಲಿಲ್ಲ ಅಂದ್ರೂ ಒನ್ಸ್ ಅಗೇನ್ ಆ ಕ್ವೆಶನ್ ನಿಮಗೆ ಸಾಲ್ವ್ ಮಾಡಕ್ ಬರಬೇಕು. ಆಸ್ ಎ ಸೆಟ್ ಪ್ಯಾರಲೋಗ್ರಾಮ್ ಕ್ವೆಶನ್ ಕೂಡ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ತುಂಬಾನೇ ರಿಪೀಟ್ ಆಗಿದೆ. ವರ್ಟಿಸಸ್ ಕಂಡುಹಿಡಿದು ಅಪ್ಲಿಕೇಶನ್ ಆಫ್ ಮಿಡ್ ಪಾಯಿಂಟ್ ಫಾರ್ಮುಲಾದಲ್ಲಿ ಯೂಸ್ ಮಾಡ್ತೀರಾ. ಸೊ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಅಂತ ಕೊಡ್ತಾರೆ, ತುಂಬಾ ರಿಪೀಟ್ ಆಗಿರೋ ಕ್ವೆಶನ್ ಇದು ಕೂಡ, ಅದಕ್ಕೆ ಕೊಟ್ಟಿದ್ದೀನಿ. ಸರ್ಕಲ್ ಚಾಪ್ಟರ್ ಇಂದ ನಿಮಗೆ ಲೆಂತ್ ಆಫ್ ಟ್ಯಾಂಜೆಂಟ್ ಮೇಲೆ ಪ್ರೂಫ್ ತುಂಬಾ ಸಾರಿ ಕೇಳಿದ್ದಾರೆ. ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಕೂಡ ಕೇಳಿದ್ದಾರೆ, ಬಟ್ ಇದು ಜಾಸ್ತಿ ಕೇಳಿದ್ದಾರೆ, ಅದಕ್ಕೆ ನಾನು ಟಾಪ್ 20 ಅಲ್ಲಿ ತಗೊಂಡ್ಬಂದಿದ್ದೀನಿ. ದೆನ್ ಟ್ರಿಗ್ನೋಮೆಟ್ರಿಲಿ ಕೂಡ ರೇಷಿಯೋಸ್ ಮೇಲೆ, ಆಂಗಲ್ಸ್ ಮೇಲೆ ತುಂಬಾ ಕ್ವೆಶನ್ಸ್ ರಿಪೀಟ್ ಆಗಿದೆ, ಆದ್ರೆ ಈ ಪ್ರೂಫ್ ತುಂಬಾನೇ ರಿಪೀಟ್ ಆಗಿದೆ, ಅದಕ್ಕೆ ನಾನು ತಗೊಂಡ್ಬಂದಿದ್ದೀನಿ ಇನ್ ಪರ್ಟಿಕ್ಯುಲರ್. ಬಟ್ ನೀವು ಈ ಚಾಪ್ಟರ್ ಇಂದ ರೇಷಿಯೋಸ್ ಮೇಲೆ, ಆಂಗಲ್ಸ್ ಮೇಲೆ ನೀಟಾಗಿ ಫೋಕಸ್ ಮಾಡಿ. ಐಡೆಂಟಿಟಿ ಮೇಲೆ ಆಬ್ವಿಯಸ್ಲಿ ಕ್ವೆಶನ್ ಬರುತ್ತೆ ಪ್ರೂಫ್ ಅಲ್ಲಿ, ಬಟ್ 1 ಮಾರ್ಕ್ 2 ಮಾರ್ಕ್ ಅಲ್ಲಿ ತುಂಬಾ ಅಂದ್ರೆ ನಿಮಗೆ ರೇಷಿಯೋಸ್ ಅಂಡ್ ಆಂಗಲ್ ಮೇಲೆ ಕ್ವೆಶನ್ ಜಾಸ್ತಿ ಬರುತ್ತೆ. ಸೊ ದಿಸ್ ಈಸ್ ಅಮಾಂಗ್ ಟಾಪ್ 20 ಓನ್ಲಿ ಬಿಕಾಸ್ ಇಟ್ ಈಸ್ ರಿಪೀಟೆಡ್ ಅಂತ. ನೆಕ್ಸ್ಟ್ ನಿಮಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲಿ ಈ ಕ್ವೆಶನ್ ತುಂಬಾನೇ ರಿಪೀಟ್ ಆಗಿದೆ. ಕ್ಯೂಬ್ ವಾಲ್ಯೂಮ್ ಕೊಟ್ಟು ಲಾಂಗೆಸ್ಟ್ ಸೆಟ್ ಆಫ್ ದ ಕ್ಯೂಬಾಯ್ಡ್ ಕೇಳಿದ್ದು, ಅದಕ್ಕಾಗಿ ಈ ಕ್ವೆಶನ್ ತಗೊಂಡ್ಬಂದಿದ್ದೀನಿ. ಸೊ ಇದಕ್ಕಿಂತ ಇನ್ನೊಂದು ಏನಂದ್ರೆ, ಈ ಡಯಾಗ್ರಾಮ್ ತಂದಿದ್ದ ರೀಸನ್ ಏನಂದ್ರೆ, ನಿಮಗೆ ಈ ಕಾಂಬಿನೇಷನ್ ತುಂಬಾ ರಿಪೀಟ್ ಆಗಿದೆ. ಕೋನ್ ಹೆಮಿಸ್ಫಿಯರ್, ಕೋನ್ ಸಿಲಿಂಡರ್ ಕಾಂಬಿನೇಷನ್ ತುಂಬಾ ರಿಪೀಟ್ ಆಗಿದೆ. ಅಲ್ಲದೆ ಈ ಕ್ವೆಶನ್ ಅಲ್ಲಿ ದೇರ್ ಇಸ್ ಲಾಟ್ ಆಫ್ ಗೇಮ್, ಅಂದ್ರೆ ಎಷ್ಟೊಂದು ಕೇಳಿದ್ದಾರೆ. ವಾಲ್ಯೂಮ್ ಆಫ್ ದ ವಾಟರ್ ಲೆಫ್ಟ್ ಅಂತ ಕೇಳಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ಕನ್ವರ್ಷನ್ ಪ್ರಾಬ್ಲಮ್ ಇಲ್ಲಿ ಬರುತ್ತೆ ಅಂತ ಇದು ಮಿಕ್ಸ್ ಆಗಿರೋ ಕ್ವೆಶನ್ ಅಂತ ತಗೊಂಡ್ಬಂದಿದ್ದೀನಿ ನಿಮ್ಗೋಸ್ಕರ. ನೆಕ್ಸ್ಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಲ್ಲಿ ಈ ಕ್ವೆಶನ್ ಕೂಡ ತುಂಬಾ ರಿಪೀಟ್ ಆಗಿದೆ, ಮಿನಿಟ್ ಹ್ಯಾಂಡ್. ಸೊ ಏರಿಯಾ ಆಫ್ ಸೆಕ್ಟರ್, ಸೆಗ್ಮೆಂಟ್ ಕವರ್ ಮಾಡೋ ಕ್ವೆಶನ್ಸ್ ನ ನೋಡ್ಕೊಳ್ಳಿ. ಏರಿಯಾ ಆಫ್ ಸೆಕ್ಟರ್, ಲೆಂತ್ ಆಫ್ ದ ಸೆಕ್ಟರ್, ಲೆಂತ್ ಆಫ್ ದ ಆರ್ಕ್ ನೋಡ್ಕೊಂಡಿರಿ ಕ್ವೆಶನ್ಸ್ ನ. ದೆನ್ ಮೀನ್ ಮೀಡಿಯನ್ ಮೋಡ್, ಆಫ್ ಕೋರ್ಸ್ ಇಟ್ ಇಸ್ ಅ ಶೋರ್ ಕ್ವೆಶನ್. ಮೀನ್ ಆದ್ರೂ ಬರಲಿ, ಮೋಡ್ ಆದ್ರೂ ಬರಲಿ, ಮೀಡಿಯನ್ ಆದ್ರೂ ಬರಲಿ, ಫಾರ್ಮುಲಾ ಬೇಸ್ಡ್ ಇರೋದು ಅಷ್ಟೇ, ತುಂಬಾ ಸಿಂಪಲ್ ಆಗಿ. ನಿಮಗೆ ಇದು ಗೊತ್ತಿದ್ರೆ ಇದ್ರ ಮೇಲಿನ ಕ್ವೆಶನ್ ಆರಾಮಾಗಿ ಆನ್ಸರ್ ಮಾಡ್ತೀರಾ. ದೆನ್ 3 ಕಾಯಿನ್ಸ್, ಆಮೇಲೆ 2 ಡೈಸ್ ಮೇಲೆ ತುಂಬಾ ಕ್ವೆಶನ್ಸ್ ರಿಪೀಟ್ ಆಗಿದೆ. ಅಷ್ಟಲ್ದೇನು ನಿಮಗೆ ಪ್ರಾಬಬಿಲಿಟಿ ಮೇಲೆ ಬೇಸಿಕ್ ಕ್ವೆಶನ್ಸ್ ರಿಪೀಟ್ ಆಗಿರುತ್ತೆ. ಸೊ ಈಸಿಯಾಗಿ ನೀವು ಸ್ಕೋರ್ ಮಾಡುವಂತ ಎಲ್ಲಾ ಟಾಪ್ ಕ್ವೆಶನ್ಸ್ ನಾನು ನಿಮ್ಗೋಸ್ಕರ ತಂದು ಪ್ರೆಸೆಂಟ್ ಮಾಡಿದ್ದೀನಿ. ಈ ಕ್ವೆಶನ್ಸ್ ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಜಾಸ್ತಿ ಎಫರ್ಟ್ ಆಗಲ್ಲ, ಆದ್ರೆ ಫೋಕಸ್ ಇಟ್ಕೊಂಡು ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡಿದಲ್ಲಿ ನಿಮಗೆ ತುಂಬಾ ಒಳ್ಳೆ ಸ್ಕೋರ್ ಬರುತ್ತೆ, ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಕಾನ್ಫಿಡೆನ್ಸ್, ಎಕ್ಸಾಮಿನ ಮುಂಚೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಈ ನೋಟ್ಸ್ ನಿಮಗೆ ಬೇಕಾದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಚಾನಲ್ಗೆ ಜಾಯಿನ್ ಆಗಿ
ಹಾಗೆ ಕಾಮೆಂಟಲ್ಲಿ ನೋಟ್ಸ್ ಅಂತ ಟೈಪ್ ಮಾಡಿ ನಾನು ನಿಮಗೋಸ್ಕರ ನೋಟ್ಸ್ನ ಕಳಿಸ್ಕೊಡ್ತೀನಿ. ಅದ್ರ ಜೊತೆ ಇದರ ಸೊಲ್ಯೂಷನ್ನು ಬೇಕಾಗಲಿ ನೀವು ಕಾಮೆಂಟಲ್ಲಿ ಸೊಲ್ಯೂಷನ್ಸ್ ಅಂತ ಬರೀರಿ, ನಾನು ನಿಮಗೋಸ್ಕರ ಅದನ್ನು ಕೂಡ ತೊಗೊಂಡು ಬರ್ತೀನಿ. ನಿಮಗೆ ಯಾವುದೇ ಎಕ್ಸಾಮ್ಗೆ ಬೇಕಾಗುವ ಹೆಲ್ಪ್ ಇದ್ದಲ್ಲಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನೀವು ಆ ಪ್ರಶ್ನೆಗಳನ್ನು ಕೇಳಿ, ನಾನು ನಿಮಗೆ ಅದರ ಸೊಲ್ಯೂಷನ್ನ ತಂದು ಕೊಡ್ತೀವಿ. ದಟ್ ಈಸ್ ಅ ಪ್ರಾಮಿಸ್ ಫ್ರಮ್ ಯುವರ್ ಫೇವ್ರೆಟ್ ಭವಾನಿ ಮ್ಯಾಮ್. ಸೊ ಐ ವಿಲ್ ಬಿ ಗಿವಿಂಗ್ ಯು ಆಲ್ ದ ಎಕ್ಸಾಮ್ ರಿಲೇಟೆಡ್ updates. So ಹಾಗಾಗಿ keep following us, and one more important thing that join our WhatsApp channel. ಯಾಕಂದರೆ ನಿಮಗೆ ಅಲ್ಲಿನೇ ನಮ್ಮ ನೋಟ್ಸು ಮತ್ತು ನೋಟಿಫಿಕೇಷನ್ಸು ಎರಡೂ ಸಿಗ್ತವೆ. ಸೊ ದಯವಿಟ್ಟು ಜಾಯಿನ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್ ಅಸ್. ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರ ಎಲ್ಲ ಅಪ್ಡೇಟ್ಸು ನಾವು ತೊಗೊಂಡು ಬರ್ತಾ ಇರ್ತೀವಿ. ಇಷ್ಟು ಹೇಳ್ತಾ ನಾನು ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.